ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಲ್ರೆಡಿ ಬೆಳಗ್ಗೆನೇ ಒಂದು ಪ್ರೋಮೋ ಬಂದ್ಬಿಟ್ಟಿದೆ. ಆಲ್ರೆಡಿ ನೀವು ಕೆಲವರು ನೋಡಿರ್ತೀರಾ. ಬಟ್ ಇವತ್ತಿನ ಪ್ರೋಮೋ ಅಂತೂ ಸಖತ್ ಎಂಟರ್ಟೈನ್ ಆಗಿದೆ ಅಂತ ಹೇಳ್ಬೋದು. ಜಗಳ ಅಂದ್ರೆ ಎಂಟರ್ಟೈನು ಅಂದ್ರೆ ಬಿಗ್ ಬಾಸ್ ಅನ್ನೋದು ಪ್ರೋಮೋ ಬೇಕು ಅಂತಾನೆ ಜಗಳಗಳ ಇರೋದನ್ನ ಕಟ್ ಮಾಡಿ ಹಾಕ್ತಾರೆ. ನಿಮ್ಗೆಲ್ಲ ಗೊತ್ತು, ಇಂಟ್ರೆಸ್ಟಿಂಗ್ ಬರೋ ಸಲುವಾಗಿ. ಅದ್ರ ಜೊತೆಗೆ ಇವತ್ತಿನ ಪ್ರೋಮೋದಲ್ಲಿ ಅಂತ ಹೇಳ್ಬೇಕಂದ್ರೆ ಅಶ್ವಿನಿ ಮೇಡಮ್ ಅವರು ಏನ್ 2.0 ಇತ್ತು ಮತ್ತೆ 1.0 ಬರೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಮತ್ತೆ ಪ್ರೋಮೋದಲ್ಲಿ ಇವಾಗ ನೀವು ನೋಡಿರ್ಬೋದು, ಕ್ಯಾಪ್ಟನ್ ಟಾಸ್ಕ್ಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಏನು ಆಡಬೇಕಾಗಿತ್ತು, ಆ ಟೈಮಲ್ಲಿ ಆಡುವಂತಹ ಒಂದು ಸಮಯದಲ್ಲಿ ಈ ರೀತಿಯ ಗಲಾಟೆಗಳಾಗಿರುವಂಥದ್ದು. ಯಾರಿಗಂದ್ರೆ ಮತ್ತೆ ಅಶ್ವಿನಿ ಮೇಡಮ್ ಅವ್ರಿಗೆ ಅದೇ ರೀತಿ ಕಾವ್ಯ ಅವ್ರ ನಡುವೆ ಇಬ್ಬರ ನಡುವೆ ಜಟಾಪಟಿ ನಡೆದಿರುವಂಥದ್ದು. ಈ ಟಾಸ್ಕ್ ಬಂದ್ಬಿಟ್ಟು ನಿನ್ನೆ ಏನ್ ಟಾಸ್ಕ್ ಕಂಟಿನ್ಯೂ ಆಗ್ತಾ ಇತ್ತು, ಏನು ಬ್ಯಾರಲ್ ಅವ್ರದ್ದು ನೀರನ್ನ ಖಾಲಿ ಮಾಡುವಂಥದ್ದು, ಆ ಟಾಸ್ಕ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಏನಾಗುತ್ತೆ ಅಂದ್ರೆ ಸೈರನ್ ಆಗಿರೋದನ್ನ ಗೊತ್ತಾಗದೆ ಕಾವ್ಯ ಸುಮ್ನಿದ್ರ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಬರುತ್ತೆ. ಸೈರನ್ ಆಗಿರೋದು ಹೇಳ್ಬೇಕು ತಾನೆ ಅಂತ ಹೇಳ್ಬಿಟ್ಟು ಪ್ರೋಮೋದಲ್ಲಿ ಹೇಳಿರ್ತಾರೋ, ಸೈರನ್ ಆಗಿರೋದು ಹೇಳ್ಬೇಕು ತಾನೆ ಅಂತ ಹೇಳ್ಬಿಟ್ಟು ರಾಶಿಕಾ ಅವ್ರಿಗೆ ಕಾವ್ಯ ಅವ್ರು ಹೇಳ್ತಾರೆ, ಸೈರನ್ ಆಗಿರೋದು ಹೇಳ್ಬೇಕಲ್ವಾ ಅಂತ. ಅವಾಗ ಅಶ್ವಿನಿ ಮೇಡಮ್ ಅವರು ಏನೋ ಸೈರನ್ ಆದ್ರೂ ಕೂಡ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಬಿಡ್ತಾ ಇಲ್ಲ, ಯಾಕೆ ಹಿಡ್ಕೊಂಡ್ ಕೂತಿದ್ಯಾ ಅಂತೇಳಿ ಏನೋ ಮಾತುಕತೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಅಮ್ಮಂದ್ ಇದೆ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಆ ಎಮ್ಮ ಅನ್ಬೇಡ, ನಿಮ್ಮ ಅಮ್ಮಂಗ್ ಹೋಗಿ ಹೇಳು, ಈ ಅಮ್ಮಂದ್ ಯಾವಾಗ್ಲೂ ಹಿಂಗೆ ಅಂದಾಗ ಹೋಗಿ ನಿಮ್ಮ ಅಮ್ಮಂಗ್ ಹೇಳು ಅಂತ ಹೇಳ್ಬಿಟ್ಟು ಚಟಾಪಟಿ ನಡೀತಾ ಇದೆ. ನೀವಿಲ್ಲಿ ಪ್ರೋಮೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ಸೈರನ್ ಆದ್ರೂ ಕೂಡ ಸೈರನ್ ಆದ್ರೂ ಹೇಳ್ಬೇಕಲ್ವಾ ಅಂತ ಅಲ್ಲಿ ಏನ್ ಹೇಳಿದ್ದಾರೆ, ಯಾವಾಗ್ಲೂ ಇದೇ ರೀತಿ ಎಮ್ಮಂದು ಅಂತ. ಅದನ್ನ ಏನ್ ಹೇಳ್ತಾರೆ ಅಶ್ವಿನಿ ಮೇಡಮ್ ಅವರು, ನಿಮ್ಮ ಅಮ್ಮಂಗ್ ಹೋಗಿ ಹೇಳಿದ್ರೆ ಎಮ್ಮ ನಾರ್ಮಲ್ ಮಾತಾಡುವಂಥದ್ದು ಏಕವಚನ ಅಂತನೂ ಅಲ್ಲ ಅದು. ಅದು ಒಂದು ಈ ಅಮ್ಮಂದು ಯಾವಾಗ್ಲೂ ಇದೇ ರೀತಿ, ಈ ಅಮ್ಮಂದು ಆ ರೀತಿ ಅನ್ನೋ ಒಂದು ಪದ ಕಾಮನ್ ಆಗಿ ಮಾತಾಡುವಂತಹ ಒಂದು ಪದ ಅದು. ಬಟ್ ಇವ್ರಿಗೆ ನಿಮ್ಮ ಅಮ್ಮಂಗ್ ಹೋಗಿ ಹೇಳು, ಅದು ಏಕವಚನ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಹೋಗಮ್ಮ ಹೋಗು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ, ಯಾರು ಕಾವ್ಯ ಹೇಳ್ತಾರೆ, ಹೋಗಮ್ಮ ಹೋಗು, ಗೊತ್ತು ಹೋಗು ಅಂತ ಹೇಳ್ಬಿಟ್ಟು, ಇಷ್ಟು ವಾರ ಏನ್ ನೋಡ್ಕೊಂಡ್ ಬಂದಿದೀವಿ, ಇವಾಗ 1-2 ವಾರ ಸೈಲೆಂಟ್ ಆಗಿದೆ, ಆದ್ರೆ ಇವಾಗ ಗೊತ್ತಾಗ್ತದೆ ನೀನ್ ಮತ್ತೆ 2.0 ಅಲ್ಲ, ನೀನು 1.0ನೇ, ನೀನು ಏನ್ ಹಳೆ ಇದ್ದೆ ಅದೇ ತರಾನೇ ಮಾತಾಡ್ತಿದ್ಯಾ. ಬಟ್ ಇದೇ ರೀತಿನೇ ಅಶ್ವಿನಿ ಮೇಡಮ್ ಅವ್ರು ನನ್ಗೆ ಹೇಳಕ್ಕಾದ್ರೆ ಇದೇ ರೀತಿನೇ ಇರ್ಬೇಕು. ಅವರು ಬಿಗ್ ಬಾಸ್ ಕಂಟಿನ್ಯೂ ಆಗಿ ಅವರು ಅಶ್ವಿನಿ ಮೇಡಮ್ ಅವರು ಒಂದು ಲೆವೆಲ್ ಅವ್ರಿಗೂ ಇರ್ಬೇಕು ಅಂದ್ರೆ ಇದೇ ರೀತಿ ಇರ್ಬೇಕು. ಇಲ್ಲ ಸೈಲೆಂಟ್ ಆಗಿ 2.0 ಅಂತ ಅಂದ್ರ ಅದೇ ರೀತಿ ಏನಾದ್ರೂ 1-2 ವಾರ ಅಥವಾ 2 ವಾರ ಇದ್ರೆ ಅವ್ರ ಹೊರಗಡೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಅಂತಾನೆ ಅರ್ಥ. ಆ ರೀತಿ ಬರುತ್ತೆ. ಬಟ್ ಇವಾಗ ಪರವಾಗಿಲ್ಲ, ಮತ್ತೆ ಅದೇ ರೀತಿನೇ ತಗೊಂಡಿದ್ದಾರೆ. ಬಟ್ ಅಶ್ವಿನಿ ಮೇಡಮ್ ಅವ್ರದ್ದು ಏನು ಅಂದ್ರೆ ಒಂದು ಸ್ವಲ್ಪ ಯಾರು ಅಂತ ನೋಡಲ್ಲ, ಏನು ಅಂತ ನೋಡಲ್ಲ. ಆದ್ರೆ ಒಂದು ಅವ್ರಿಗಾದ್ರೆ ಅದನ್ನ ಅನ್ಬೋದು. ಇಲ್ಲಿ ನೋಡಿ ಅಂತಾರ ನೋಡಿ, ಮತ್ತೆ ಏನು ಅಂದ್ರೆ ನೀನ್ ಯಾವಳು ನನಗೆ ಹೇಳಕ್ಕೆ ಅಂತ. ಅಂದ್ರೆ ಎಮ್ಮು ಅಂದಿದ್ದು ತಪ್ಪು, ಅಶ್ವಿನಿ ಅವ್ರ ಪ್ರಕಾರ ಎಮ್ಮು ಅಂದಿದ್ದು ತಪ್ಪು. ಅಂದ್ರೆ ನೀನ್ ಯಾವಳು ನನಗೆ ಹೇಳಕ್ಕೆ ಅನ್ನೋದು ಕೂಡ ತಪ್ಪು ಅಲ್ವಾ. ಇದನ್ನ ಅವ್ರು ಯೋಚನೆ ಮಾಡಲ್ಲ. ಅಶ್ವಿನಿ ಮೇಡಮ್ ಏನ್ ಮಾಡ್ತಾರೆ, ನಾನು ಹೇಳಿದ್ದು ಕರೆಕ್ಟ್, ಅವ್ರು ಹೇಳಿದ ತಪ್ಪು ಅನ್ನೋ ಒಂದು ವಿಚಾರದಲ್ಲಿ ಹೇಳ್ತಾರೆ. ಇಲ್ಲಿ ನೋಡ್ಬೋದು ಜಟಾಪಟಿ ಆಗ್ತಾನೆ ಇದೆ. ಅದರ ಜೊತೆಗೆ ಇಲ್ಲಿ ಹೇಳ್ತಾರೆ, ನಾಯಿ ಬಾಲ ಯಾವತ್ತಿದ್ರು ಡೊಂಕಿ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ನಾನು ಆಗ್ಲೇ ಹೇಳ್ದಲ್ಲ, ಅದೇ ಹಳೆಯಿಂದ ಏನು ಅಶ್ವಿನಿ ಮೇಡಮ್ ಚೇಂಜ್ ಆಗಿದ್ದಾರೆ ಅಂತಿಲ್ಲ. ಅಶ್ವಿನಿ ಮೇಡಮ್ ಹಂಗೆ ಇರೋದು, ಅಶ್ವಿನಿ ಅವ್ರು ಹಂಗೆ ಇರೋದು ಅಂತ ಹೇಳ್ಬಿಟ್ಟು ನಾಯಿ ಬಾಲ ಡೊಂಕಿ ಅಂತ ಹೇಳ್ಬಿಟ್ಟು ನೋಡಿ, ಇವಳು ಯಾವಳಿಗೆ ಹೇಳ್ತಾ ಇದ್ದಾಳೆ, ಇವಳು ಯಾವಳು ಮಾಡ್ತಾ ಇದ್ದಾಳೆ, ಇವಳೆ ಅವಳು ಅಂತ ಅನ್ಬೋದು. ಬಟ್ ಎಮ್ಮು ಅನ್ನೋದು ತಪ್ಪು, ಹೋಗಮ್ಮ ಅನ್ನೋದು, ಹೋಗೋ ಎಮ್ಮ ಅನ್ನೋದು, ಇವಳು ಯಾವಾಗಲೂ ಇದೆ ಅಮ್ಮ ಅನ್ನೋದು ಅದು ತಪ್ಪು. ಇವಳು ಅನ್ನೋದು ಇವ್ರ ಪ್ರಕಾರ ಕರೆಕ್ಟ್. ಏನಂತಾರೆ ಅಂದ್ರೆ ಇವರು ಅವ್ರು ಅಂದಿದ್ಮೇಲೆ ತಾನೇ ಸ್ಟಾರ್ಟ್ ಮಾಡಿದ್ದು. ಸುದೀಪ್ ಅವ್ರು ಹೇಳೋ ಪ್ರಕಾರ ಬುಡ ತಾನೆ. ಓಕೆ, ಅದಕ್ಕೆ ಮತ್ತೆ ಯಾರಿಗೆ ಕ್ಲಾಸ್ ತಗೋತಾರೆ ಅಂತ ನೋಡ್ಬೋದು. ಇಲ್ಲಿ ನೋಡ್ತಾ ಇರೋದು ನೋಡಿ, ನೀನ್ ಸಾಚನ ನಾನ್ ಸಾಚನ ಅಂತ ಹೇಳ್ಬಿಟ್ಟು ಇದು ಪರ್ಸನಲ್ ಆಗಿ ಹೊಡ್ತು. ಅಂದ್ರೆ ಸ್ಟಾರ್ಟಿಂಗ್ ಹೋಗಿರೋದು ಟಾಸ್ಕ್ ಇಂದು. ಟಾಸ್ಕ್ ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ, ಅದನ್ನ ಅಲ್ಲಿಗೆ ಬಿಡ್ಬೇಕು. ನಿನ್ನೆನೂ ಕೂಡ ಅದೇ ರೀತಿ ಆಯ್ತು. ಅಶ್ವಿನಿ ಮೇಡಮ್ ಅದೇ ರೀತಿ ಚೈತ್ರ ಅವ್ರಿಗೆ, ಅಶ್ವಿನಿಗೂ ಚೈತ್ರಾಗೂ ಅದೇ ಆಯ್ತು. ಸ್ಟಾರ್ಟಿಂಗ್ ಹಂಗಾಯ್ತು, ಅದಾದ್ಮೇಲೆ ನನಗೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಚೈತ್ರ ಕೂತ್ಕೊಂಡ್ರು. ಈ ಒಂದ್ ರೀತಿ ನೋಡಕ್ಕಾದ್ರೆ ನಿನ್ನೆ ಗಂಡ್ಮಕ್ಳು ಅಂದ್ರೆ ಬಾಯ್ಸ್ ಏನಿದ್ದಾರೆ ಹೆಂಗ್ ಹೊಡೆದಾಡಿದ್ರು ಅಂದ್ರೆ ಇಬ್ಬರಿಗೂ ತಲೆ ಹೊಡ್ಕೊಂಡ್ರು. ಬಟ್ ಅವರು ಟಾಸ್ಕ್ ಮುಗಿದ ತಕ್ಷಣನೇ ಕೂಲ್, ಅವ್ರಿಗೂ ಸಾರಿ ಕೇಳ್ಕೊಂಡ್ರು, ಆಯ್ತು ಮುಗೀತು. ಇವರು ಲೇಡೀಸ್ ಹಂಗಲ್ಲ, ಈಗ ಏನಾರು ಆದ್ರೆ ಅದನ್ನೇ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಮನೇಲಿ. ಆ ರೀತಿನೇ ಆಗೋಗ್ಬಿಟ್ಟಿದೆ ಈಗ. ಇಲ್ಲಿ ನೋಡಿ, ಗೆಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಕಾವ್ಯ. ನೋಡ್ಬೇಕು ಇದನ್ನ ಪ್ರೋಮೋನ ಸೌಂಡ್ ಹಾಕ್ಬಿಟ್ಟು ಎಫೆಕ್ಟ್ ಹಾಕ್ಬಿಟ್ಟು ತೋರಿಸಿದಾರ, ಏನ್ ಇದೇ ರೀತಿ ಆಗಿದೆ, ಇದೇ ರೀತಿ ಅಂತೂ ಆಗಿರುತ್ತೆ.
ಬಟ್ ಅಲ್ಲಿ ಈಸಿಯಾಗಿ ಸಾಲ್ವ್ ಆಗ್ಬಿಡುತ್ತೆ. ಓಕೆ, ಈ ರೀತಿಯ ಪ್ರೋಮೋ ಒಂದು ಬಂದಿರೋಂಥದ್ದು. ಇದು ತುಂಬಾ ದಿನ ಆಗಿತ್ತು. ಅಶ್ವಿನಿ ಮೇಡಮ್ ಇಷ್ಟು ಅಗ್ರೆಸಿವ್ ಆಗಿ ಇಷ್ಟೊಂದು ಮಾತಾಡಿ ತುಂಬಾ ದಿನ ಆಗಿತ್ತು. ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದು ಬೇಕು ಅಶ್ವಿನಿ ಮೇಡಮ್ಗೆ. ಬಟ್ ಎಲ್ಲೋ ಒಂದ್ ಕಡೆ ಯಾರ ವಿರುದ್ಧ ಬೇಕಾಗಿತ್ತು ಅಂದ್ರೆ ಅವರು ಬೇಕು, ಬೇಡ ಅಂತ ಹೇಳಲ್ಲ, ಇದಿರ್ಲಿ. ಬಟ್ ಅದೇ ರೀತಿ ಅವರು ಇರ್ಬೇಕಲ್ಲ. ಈಗ ಅವ್ರು ಬೇರೆಯವ್ರಿಗೆ ಹೋಗಲೆ ಬಾರಲಿ ಅಂತ ಹೇಳ್ಬಿಟ್ಟು ಮಾತಾಡ್ಬೋದು. ಬಟ್ ಇವ್ರು ಮಾತಾಡಿದ್ರೆ ಎಮ್ಮು ಅಂದಿದ್ದಕ್ಕೆ ತಪ್ಪ ಅಂದ್ರ ಇಲ್ಲಿ ಕಾವ್ಯ ತಪ್ಪ ಅಂತ ಹೇಳ್ಬಿಟ್ಟು ಇದು ತಪ್ಪ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಬಟ್ ಮಾತಾಡೋ ಬರದಲ್ಲಿ ಎಮ್ಮೋ ಎಕ್ಕೋ ಈ ಕಡೆ ಭಾಷೆ, ಈ ಕಡೆ ಏನು ಮಂಡ್ಯ ಸೈಡ್ ಇರುತ್ತೆ, ಅವೆಲ್ಲ ಕಾಮನ್ ಆಗಿ ಬಂದೇ ಬರುತ್ತೆ. ಹೋಗಮೋ ಬಾರಮೋ ಯಾಕಮ್ಮೋ ಹೀಗಮ್ಮೋ ಅಂತ ಹೇಳ್ಬಿಟ್ಟು ಅದ್ ರೀತಿ ಬಂದೇ ಬರುತ್ತೆ. ಅದನ್ನ ಸಿಂಗುಲರ್ ಆಗಿ ನಿಮ್ಮ ಅಮ್ಮಂಗೆ ಹೇಳು ಅವ್ರ ಅಮ್ಮಂಗೆ ಹೇಳು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು ತಪ್ಪಾಗುತ್ತೆ. ಅದು ಅಲ್ಲದೆ ಅವ್ರು ಕೂಡ ಸರಿಯಾಗಿರ್ಬೇಕಾಗತ್ತೆ. ಏನಾದ್ರು ಒಂದು ನಾನು ಯಾರಿಗಾರ ಒಂದು ಇದನ್ನ ಕೊಡ್ತೀನಿ ಅಂದ್ರೆ, ಮರ್ಯಾದೆ ಕೊಡ್ತಾ ಇದ್ದೀನಿ ಅಂದ್ರೆ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ. ನಾನು ಕೊಡದೇ ಇದ್ದಾಗ ಆ ಕಡೆ ಕೊಡು ಅಂತ ಹೇಳ್ಬಿಟ್ಟು ಹೇಳೋದು ಕೂಡ ತಪ್ಪಾಗುತ್ತೆ. ನೋಡೋಣ ಇವತ್ತಿನ ವಿಚಾರ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಅಂತೆ. ಅದೇ ರೀತಿ ರಾಶಿಕಾ ಅವರ ಕ್ಯಾಪ್ಟನ್ಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ನಿನ್ನೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ರಾಶಿಕಾ ಅವರು. ಇವತ್ತು ಕೂಡ ಅದೇ ರೀತಿ ಆಗಿರುತ್ತೆ ನೋಡಿ. ಬಜ್ಜರ್ ಆಗಿರೋದೇ ಕಾವ್ಯ ಗೊತ್ತಾಗಿಲ್ಲ ಅಂದ್ರೆ ಯಾವ ರೀತಿ ಬಂದ್ ಹೇಳಿದ್ರು. ಬಜ್ಜರ್ ಆದ ತಕ್ಷಣ ಅವ್ರ ಧ್ವನಿನೂ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಯಾರ್ದು ರಾಶಿಕಾದು ಧ್ವನಿ ಕೂಡ ಡಿಫ್ರೆಂಟ್ ಆಗಿದೆ. ಅದೇನೋ ಮಾತಾಡೋದ್ರಲ್ಲಿ ಎಷ್ಟು ಕಿರ್ಚಾಡಿದ್ರು ಅವ್ರದ್ದು ಕೇಳೋದಿಲ್ಲ ಒಂದೊಂದ್ಸತಿ. ಎಲ್ರು ಅಶ್ವಿನಿ ಮೇಡಮು ಮತ್ತೆ ಯಾರು ಚೈತ್ರ, ಈ ಕಡೆ ಕಾವ್ಯ, ಎಲ್ಲರೂ ಕಿರ್ಚಾಡೋದ್ ನಡುವೆ ರಾಶಿಕಾದೇನು ಕೇಳೋದಿಲ್ಲ. ರಾಶಿಕಾ ಕ್ಯಾಪ್ಟನ್ಸಿ ನಿಮ್ಗೇನಾದ್ರು ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಲ್ಲಿರುವಂತಹ ಯಾರು ನಮ್ಮ ಸೀಕ್ರೆಟ್ ರೂಮ್ ಅಲ್ಲಿರುವಂತಹ ಧ್ರುವಂತ್, ಅದೇ ರೀತಿ ರಕ್ಷಿತಾ, ಅವ್ರಿಗೆ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ ಮಾತ್ರ. ನನಗೆ ಇದು ಇಷ್ಟ ಆಯ್ತು. ಅಂದ್ರೆ ಇವಳು ಯಾರು ಧ್ರುವಂತ್ ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಧ್ರುವಂತು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾನೆ. ಇವ್ರಿಗೆ ಫೈಟ್ ಬಿಡ್ಬೇಕು, ಇವ್ರಿಗೆ ಗೆಲ್ಬೇಕು, ಒಟ್ಟೆ ಒಳ್ಳೆ ಫೈಟ್ ಬಿಡ್ಬೇಕು, ಒಳ್ಳೆ ಬಿಗ್ ಬಾಸ್ ಇದಾಗಬೇಕು ಅಂತ ಹೇಳ್ಬಿಟ್ಟು ಅವನು. ಬಟ್ ರಕ್ಷಿತಾ ಆ ರೀತಿ ಅಲ್ಲ. ಇವರು ಕಡಿಮೆ ಇದ್ದಾರೆ, ಇವ್ರಿಗೆ ಜಾಸ್ತಿ ಸಪೋರ್ಟ್ ಕೊಡಬೇಕು, ಇವ್ರನ್ನ ಮನೆಯಿಂದ ಕಳಿಸ್ಬೇಕು. ಈ ರೀತಿ ಒಂದು ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ರಕ್ಷಿತಾ ಅವರು. ನಿಮಗೆ ಹೇಗೆ ಅನಿಸ್ತು ರಕ್ಷಿತಾ ಆಟ ಇತ್ತೀಚೆಗೆ? ಈಗ 2-3 ವಾರದಿಂದ ಗಿಲ್ಲಿನೇ ಏನ್ ನಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ, ಅವಾಗಿಂದ ರಕ್ಷಿತಾ ಅವರ ಆಟ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ವೇಟ್ ಮಾಡ್ತಾ ಇದ್ದೀನಿ ಕಮೆಂಟ್ ಓದಕ್ಕೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ. ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಹೊರಗಡೆ ಇರೋದೆಲ್ಲಾನು ಗಿಲ್ಲಿ ಅಂತಿದೆ. ನಿನ್ನೆ ಒಂದು ವಿಚಾರ ಕೂಡ ಬಂತು, ಯಾರಂದ್ರೆ ಜ್ಯೋತಿಷಿಗಳು ಹೇಳಿದ್ದಾರೆ ಈ ಸತಿಯ ಬಿಗ್ ಬಾಸ್ ಅಲ್ಲಿ ಲೇಡಿ ವಿನ್ನರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾತು ಕೂಡ ಬಂದಿದೆಯಂತೆ. ಲೇಡಿ ವಿನ್ನರ್ ಆಗ್ಬಹುದು ಬಿಗ್ ಬಾಸ್ ಅಲ್ಲಿ ಅಂತ. ಅದ್ಯಾರಾಗ್ಬಹುದು? ಅಶ್ವಿನಿ ಮೇಡಮ್ ಆಗ್ಬೋದಾ, ಅದೇ ರೀತಿ ರಾಶಿಕಾ ಆಗ್ಬೋದಾ, ಅದೇ ರೀತಿ ಕಾವ್ಯ ಆಗ್ಬೋದಾ, ಇಲ್ಲಾಂದ್ರೆ ರಕ್ಷಿತಾನೇ ಆಗ್ಬೋದಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಮುಂದಿನ ಪ್ರೋಮೋ ಜೊತೆಗೆ ಮತ್ತೆ ಮುಂದಿನ ಸಿಗೋಣ. ನಮಸ್ಕಾರ.